ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಎಂದೇ ಬೆಂಗಳೂರು ಹೆಸರು ಹೊಂದಿದೆ. ಆದರೆ ಈ ನಗರವು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಬೆಂಗಳೂರಿನ ಕಸವನ್ನ 8 ಸ್ಥಳದಲ್ಲಿ ವಿಲೇವಾರಿ ಮಾಡ್ತಾರೆ. ಆದರೆ ಈ ಘಟಕದಲ್ಲಿ ಮಾತ್ರ ಕಸ ಹಾಕುವುದಕ್ಕೆ ಸ್ಥಳೀಯರು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಕಳೆದ 2 ದಿನಗಳಿಂದ ನೂರಾರು ಕಸದ ಲಾರಿಗಳು ನಿಂತಿವೆ. ಹಾಗಾದ್ರೆ ಆ ಸ್ಥಳದಲ್ಲಿ ಆಗಿದ್ದೇನು, ಸ್ಥಳೀಯರ ಬೇಡಿಕೆಗಳೇನು, ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಾಲಾಗಿ ನಿಂತ ನೂರಾರು ಕಸದ ಲಾರಿಗಳು, ಘನತ್ಯಾಜ್ಯ ಘಟಕದ ವಾಸನೆಗೆ ಸ್ಥಳೀಯರು ಬೇಸರ. ಜೆಬಿಎ ವಿರುದ್ಧ ಬೆಳ್ಳಹಳ್ಳಿ ಗ್ರಾಮಸ್ಥರು ಆಕ್ರೋಶ. ಬೆಂಗಳೂರು ನಗರದಲ್ಲಿ ಉತ್ಪಾದನೆಯಾಗುವ ಕಸವನ್ನ ಸುಮಾರು 8 ಸ್ಥಳಗಳಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ. ಈ 8 ಸ್ಥಳಗಳಲ್ಲಿ ನಗರದ ಬೆಳ್ಳಹಳ್ಳಿ ಘನತ್ಯಾಜ್ಯ ಘಟಕ ಕೂಡ ಒಂದು. ಈ ಘಟಕದ ಸುತ್ತಮುತ್ತ ಸುಮಾರು ಬೆಳ್ಳಿಹಳ್ಳಿ, ಮಿಟ್ಟಗಾನಹಳ್ಳಿ ಸೇರಿದಂತೆ 20ಕ್ಕೂ ಅಧಿಕ ಗ್ರಾಮಗಳಿವೆ. ಈ ಘಟಕದಿಂದ ಬರುವ ವಾಸನೆಯಿಂದ ಸುತ್ತಮುತ್ತ ಸ್ಥಳೀಯರು ಹೈರಾಣಾಗ್ತಾ ಇದ್ದಾರೆ. ಹಲವು ದಿನಗಳಿಂದ ಇದೇ ರೀತಿ ಸಮಸ್ಯೆ ಇದೆ. ವಾಸನೆಗೆ ಬೇಸತ್ತು ಘಟಕಕ್ಕೆ ಬರುವ ಕಸದ ಲಾರಿಗಳನ್ನ ತಡೆ ಹಿಡಿದಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಕಸದ ಲಾರಿಗಳು ಸರತಿ ಸಾಲಿನಲ್ಲಿ ನಿಂತಿವೆ. ಘಟಕದ ಸುತ್ತಮುತ್ತ ಇರುವ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವವರೆಗೆ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಮಾಡುವುದಕ್ಕೆ ಬಿಡೋದಿಲ್ಲ ಎಂದು ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ. ಕಸದ ಲಾರಿಗಳನ್ನ ಸ್ಥಳೀಯರು ತಡೆ ಹಿಡಿದಿದ್ದಾರೆ. ಇನ್ನು ಸ್ಥಳೀಯರ ಮುಖ್ಯವಾದ ಬೇಡಿಕೆಗಳು ಯಾವುದು ಅಂತ ನೋಡುವುದಾದ್ರೆ, ಬೇಡಿಕೆಗಳೇನು? ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಮಾಡಬೇಕು. ಘಟಕದಿಂದ ಬರುವ ವಾಸನೆ ಕಡಿಮೆ ಮಾಡಬೇಕು ಎಂದು ಆಗ್ರಹ. ಸುತ್ತಮುತ್ತ ಇರುವ ರಸ್ತೆಗಳನ್ನು ಸರಿಪಡಿಸಬೇಕು. ಸುತ್ತಮುತ್ತ ಏರಿಯಾಗಳಲ್ಲಿ ಚರಂಡಿ ವ್ಯವಸ್ಥೆ, ಕೆರೆಯಲ್ಲಿರುವ ಹೂಳು ತೆಗಿಬೇಕು. ಸ್ಥಳೀಯರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸಮಸ್ಯೆ ಗಂಭೀರವಾಗಿಯೇ ತಗೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಈಗಾಗಲೇ ಟೆಂಡರು ಮತ್ತೆ ಎಂಡ್ ಟು ಎಂಡ್ ಡಿಸ್ಪೋಸಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. Hopefully it will get cleared very soon. ಇದು ಸಮಸ್ಯೆ ಗಂಭೀರವಾಗಿಯೇ ತಗೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಈಗಾಗಲೇ ಟೆಂಡರು ಮತ್ತೆ ಎಂಡ್ ಟು ಎಂಡ್ ಡಿಸ್ಪೋಸಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. Hopefully it will get cleared very soon. ಒಟ್ಟಲ್ಲಿ ಕಸ ವಿಲೇವಾರಿ ಬಗ್ಗೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಮುಂದಾಗಿದ್ದಾರೆ. ಜೆಬಿಎ ಅಧಿಕಾರಿಗಳು ಸ್ಥಳೀಯರ ಬೇಡಿಕೆಗಳನ್ನ ಈಡೇರಿಸ್ತಾರಾ? ಬೇಡಿಕೆಗಳನ್ನ ಈಡೇರಿಸದಿದ್ರೆ ಸ್ಥಳೀಯರ ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.